ಮಹಾಭಾರತ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸ್ಮಿತಾ ರಂಗನಾಥ್. ಬೈ ಎಲೆಕ್ಷನ್ನ ಭರಾಟೆ ಮುಗಿತು, ಮತ ಪ್ರಚಾರ, ಮತದಾನ ಇದೆಲ್ಲಾದ ನಂತರ ದಾವಣಗೆರೆ ದಕ್ಷಿಣ ಹಾಗೆ ಬಾಗಲಕೋಟೆಗೆ ಹೋಗಿದ್ದ ಮಿನಿಸ್ಟರ್ಗಳು ವಾಪಸ್ ಬಂದ್ರು. ಇನ್ನೇನು ಆಡಳಿತ ಯಂತ್ರ ಮತ್ತೊಮ್ಮೆ ಚುರುಕನ್ನ ಪಡೆದುಕೊಳ್ಳುತ್ತೆ, ಜನರ ಸಮಸ್ಯೆಗಳ ಕಡೆಗೆ ಮತ್ತೊಮ್ಮೆ ಪ್ರಿಯಾರಿಟಿ ಬೇಸಿಸ್ ಮೇಲೆ ಸರ್ಕಾರದ ಗಮನ ಹೋಗುತ್ತೆ ಅನ್ನೋ ಹಂತದಲ್ಲೇ ಇವತ್ತು ಇದ್ದಕ್ಕಿದ್ದ ಹಾಗೆ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಕಾಂಗ್ರೆಸ್ನ ನಾಯಕರು. ಅದರಲ್ಲೂ ವಿಶೇಷವಾಗಿ ದಾವಣಗೆರೆ ದಕ್ಷಿಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸಮರ್ಥ ಪರವಾಗಿ ಹಗಲು ರಾತ್ರಿ ನಿಂತು ಕ್ಯಾಂಪೇನ್ ಮಾಡಿದಂತಹ ಕಾಂಗ್ರೆಸ್ನ ನಾಯಕರು ಪ್ರೆಸ್ ಮೀಟ್ ಮಾಡ್ತಾರೆ. ಈ ಪತ್ರಿಕಾಗೋಷ್ಠಿ ನಂತರದಲ್ಲಿ ಹೊಸದೊಂದು ಅನುಮಾನ ಶುರುವಾಗಿದೆ. ಕಾಂಗ್ರೆಸ್ ನೇತೃತ್ವದ ಸರ್ಕಾರ ಇನ್ನೂ ಕೂಡ ಆಂತರಿಕ ಗೊಂದಲ, ಈ ಬೈ ಎಲೆಕ್ಷನ್ನ ಆಫ್ಟರ್ ಎಫೆಕ್ಟ್ ನಿಂದ ಸುಧಾರಿಸಿಕೊಂಡು ಹೊರಬಂದು ಆಡಳಿತದ ಕಡೆಗೆ ಗಮನ ಕೊಡುವ ಸ್ಥಿತಿಗೆ ಬಂದಿಲ್ವಾ ಅಂತ ಹೇಳಿ ಒಳಗೊಳಗೆ ಇರುವ ಭಿನ್ನಾಭಿಪ್ರಾಯಗಳು ಕೇವಲ ನಾಯಕರ ನಡುವೆ ಇರುವ ಭಿನ್ನಾಭಿಪ್ರಾಯಗಳು ಮಾತ್ರವಾ, ಅಥವಾ ಈ ಹಳೇ ಒಂದು ಆರೋಪ ಇದೆಯಲ್ಲ, ಇಲ್ಲಿ ಕಾಂಗ್ರೆಸ್ನ ಒಳಗೆ ಸಿಎಂ ಡಿಸಿಎಂ ಅನ್ನೋ ಎರಡು ಬಣಗಳಿದೆ ಅಂತ ಹೇಳಿ, ಈ ರೀತಿಯಾದ ಬಣ ಬಡಿದಾಟದ ಮತ್ತೊಂದು ಸ್ವರೂಪ ನಮಗೆ ಇವತ್ತಿನ ಈ ಪತ್ರಿಕಾಗೋಷ್ಠಿಯಿಂದ ಕಾಣ್ಲಿಕ್ಕೆ ಸಿಗ್ತಾ ಇದೆಯಾ ಅಂತ ಇಂಥ ಹತ್ತಾರು ಅನುಮಾನಗಳಿಗೆ ಕಾರಣವಾದ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಬೈ ಎಲೆಕ್ಷನ್, ಅದಾದ ನಂತರದಲ್ಲಿ ಕಾಂಗ್ರೆಸ್ ಪಕ್ಷದ ಒಳಗಿಂದನೇ ಬರ್ತಾ ಇರುವ ಆರೋಪ ಪ್ರತ್ಯಾರೋಪಗಳು, ಇದೆಲ್ಲದರ ಬಗ್ಗೆ ಹುಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನ ಕಂಡುಕೊಳ್ಳೋಣ. ಬಹಳ ಪ್ರಮುಖವಾಗಿ ಮತ್ತೊಮ್ಮೆ ಸರ್ಕಾರದ ಪ್ರಿಯಾರಿಟಿ ಬೇಸಿಸ್ನ ಗಮನ ಜನರ ಕಡೆಗೆ, ಜನರ ಸಮಸ್ಯೆ ಕಡೆಗೆ ಬರಲಿಕ್ಕೆ ಕಾಲ ಸನ್ನಿಹಿತವಾಗಿದೆಯಾ? ಈ ಪ್ರಶ್ನೆಗೆ ಉತ್ತರವನ್ನ ಕಂಡುಕೊಳ್ಳೋ ಪ್ರಯತ್ನವನ್ನ ಮಹಾಭಾರತ ಚರ್ಚಾ ಕಾರ್ಯಕ್ರಮದಲ್ಲಿ ಮಾಡೋಣ. ಚರ್ಚೆ ಪ್ರಾರಂಭಕ್ಕೆ ಮುಂಚೆ ಈ ಕುರಿತಾದ ಒಂದು ವರದಿ ಇದೆ, ಗಮನಿಸಿ. ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಕಾಂಗ್ರೆಸ್ ಪಕ್ಷನ ಸೋಲ್ಸಕ್ಕೆ ಷಡ್ಯಂತ್ರ ಮತ್ತೆ ಹುನ್ನಾರ ಮಾಡಿದ್ದಾರೆ. ಕಾಂಗ್ರೆಸ್ ಎಂಎಲ್ಸಿ ಸಲೀಂ ಅಹಮದ್ ಅವರ ಮಾತು ಬಹಳ ಸ್ಪಷ್ಟ. ಕಾಂಗ್ರೆಸ್ ಪಕ್ಷದವರೇ ಆದ ಹಿರಿಯ ನಾಯಕರು ದಾವಣಗೆರೆ ದಕ್ಷಿಣ ಅಭ್ಯರ್ಥಿ ಸಮರ್ಥ ಸೋಲಿಸೋಕೆ ಷಡ್ಯಂತ್ರ ರೂಪಿಸಿದ್ದಾರೆ. ಅಲ್ಲಿಗೆ ಇದು ಸ್ಪಷ್ಟವಾಗಿ ಪಕ್ಷ ವಿರೋಧಿ ಮತ್ತು ಶಿಸ್ತು ಉಲ್ಲಂಘನೆ. ಹೀಗೆ ಮಾಡಿದ್ದು ಯಾರು? ಸಚಿವ ಜಮೀರ್ ಚುನಾವಣಾ ಪ್ರಚಾರದಿಂದ ದೂರ ಉಳಿದಿದ್ದು, ನಾಮಕಾವಸ್ಥೆಗೆ ಬಂದು ಹೋಗಿದ್ದು, ಬಾಗಲಕೋಟೆಯಲ್ಲಿ ನಿಂತು ಸಿದ್ದರಾಮಯ್ಯನವರೇ 5 ವರ್ಷ ಸಿಎಂ ಅಂದದ್ದು, ಇದೆಲ್ಲವೂ ಕೈಪಾಳೆಯದ ಒಳಗಿರುವ ಮುಸುಕಿನ ಗುದ್ದಾಟದ ಪರದೆ ಸಿರಿಸಿದೆ. ಜಮೀರ್ ಅವರ ಈ ನಡೆ ಚುನಾವಣಾ ಫಲಿತಾಂಶದ ಮೇಲೆ ಪರಿಣಾಮ ಬೀರುವ ಸಾಧ್ಯತೆಯೂ ಇದೆ. ಲೀಡು ನಾವೇನು ದಾವಣಗೆರೆಯಲ್ಲಿ ಲೀಡ್ ನಿರೀಕ್ಷೆ ಮಾಡ್ತೀವಿ ಅಷ್ಟು ಬರೋಲ್ಲ. ಯಾಕಂದರೆ 20% ನಮ್ಮನ್ನು ಬಿಟ್ಟು ಹೋಗ್ತಾರೆ. ಅವರು BJPಗೆ ಹಾಕ್ಬೋದು, ಅಥವಾ ಇನ್ನೊಂದು ಅವ್ರದ್ದು ಪಕ್ಷ ಇದೆ SDP, ಅಲ್ಲೂ ಹಾಕ್ಬೋದು, ಅಥವಾ ವೋಟ್ ಹಾಕದೇನೂ ಇರ್ಬೋದು. ಒಂದು 20% ಅಲ್ಪಸಂಖ್ಯಾತರಲ್ಲಿ ನಮಗೆ ಡ್ಯಾಮೇಜ್ ಆಗುತ್ತೆ. ಶಿಸ್ತು ಉಲ್ಲಂಘನೆ ಮಾಡಿದ ಮೇಲೆ ಕ್ರಮ ಆಗೋದು ನಿಯಮ. ಅದನ್ನೇ ಸಲೀಂ, ರಿಜ್ವಾನ್ ಮುಂತಾದ ಇತರೆ ಮುಸ್ಲಿಂ ನಾಯಕರು ಕೇಳ್ತಿರೋದು. ಆದರೆ ಜಮೀರ್ ಹೇಳಿ ಕೇಳಿ ಸಿಎಂ ಆಪ್ತ. ಹೀಗಾಗಿ ಪಕ್ಷ ವಿರೋಧಿ ನಡೆಗೆ ಶಿಕ್ಷೆಯೋ ಅಥವಾ ಸಿಎಂ ರಕ್ಷೆಯೋ ಅನ್ನೋದೇ ಈಗ ಕೈಪಾಳ್ಯದಲ್ಲಿ ಚರ್ಚೆಯ ವಿಷಯ. ಬೈ ಎಲೆಕ್ಷನ್ ಭರಾಟೆಯಲ್ಲೇ ಬ್ಯುಸಿ ಇದ್ದ ಸರ್ಕಾರ ಇನ್ನಾದರೂ ಆಡಳಿತದ ಕಡೆ ಸಂಪೂರ್ಣ ಗಮನ ಕೊಡುತ್ತಾ ಅಂತ ಜನ ಕಾಯ್ತಿರುವಾಗ ಆಂತರಿಕ ಭಿನ್ನಾಭಿಪ್ರಾಯ ಪಾರ್ಟಿಯಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ಸಂದೇಶ ನೀಡ್ತಿದೆ. ಯಾರ್ಯಾರನ್ನ ರಕ್ಷಣೆ ಮಾಡೋಕ್ಕೆ ಮುಂದಾಗ್ತಾರೋ, ಆದರೆ ಶಿಕ್ಷೆ ಮಾತ್ರ ಜನರಿಗೆ ಅನ್ನುವಂತಾಯ್ತಾ ಪರಿಸ್ಥಿತಿ. ಬನ್ನಿ ಚರ್ಚೆ ಮಾಡೋಣ. ನೇರವಾಗಿ ಚರ್ಚೆ ಪ್ರಾರಂಭ ಮಾಡ್ತಾ ಚರ್ಚೆಯಲ್ಲಿ ಕಾಂಗ್ರೆಸ್ MLC ರಮೇಶ್ ಬಾಬು ಸರ್ ಇದ್ದಾರೆ. ಫಸ್ಟ್ ಟೈಮ್ ಇನ್ ಮಹಾಭಾರತ. ವೆರಿ ಗ್ಲಾಡ್ ಟು ಹ್ಯಾವ್ ಯು ಸರ್. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹಿರಿಯ ಪತ್ರಕರ್ತರು, ರಾಜಕೀಯ ವಿಶ್ಲೇಷಕರಾದ ರವೀಂದ್ರ ರೇಷ್ಮೆ ಸರ್ ಇದ್ದಾರೆ. ಬಿಜೆಪಿ ವಕ್ತಾರರಾದ ಅಶೋಕ್ ಗೌಡ್ರಿದ್ದಾರೆ. JDS ವಕ್ತಾರರಾದ ಅಶ್ವಿನ್ ಅವರಿದ್ದಾರೆ. ನಮಸ್ಕಾರ. ಈ ಮೂವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ರಮೇಶ್ ಬಾಬು ಸರ್, ತಮ್ಮಿಂದಲೇ ಚರ್ಚೆನ ಪ್ರಾರಂಭ ಮಾಡ್ತಾ ನಾವು ಸಲೀಂ ಅಹಮದ್ ಅವರ ಹೇಳಿಕೆ, ಸತೀಶ್ ಜಾರಕಿಹೊಳಿ ಅವರ ಹೇಳಿಕೆಯನ್ನ ಒಳಗೊಂಡ ಒಂದು ವರದಿಯನ್ನ ಗಮನಿಸಿದ್ವಿ. ತಮ್ಮ ಗಮನಕ್ಕೂ ಕೂಡ ಬಂದಿರುತ್ತೆ ಅವರ ಹೇಳಿಕೆ ಏನಿದೆ ಅಂತ ಹೇಳಿ. ನನ್ನ ಸಿಂಪಲ್ ಪ್ರಶ್ನೆ ಸರ್, ಎಲ್ಲರೂ ಸೇರಿ ನಿರ್ಧಾರ ಮಾಡಿದ್ದು ಸುರ್ಜೇವಾಲಾ ಅವರ ಸಮಕ್ಷಮದಲ್ಲಿ ಸಮರ್ಥ ಅವರು ದಾವಣಗೆರೆ ದಕ್ಷಿಣದ ಕಾಂಗ್ರೆಸ್ ಅಭ್ಯರ್ಥಿ. ಹೀಗಾದ ಮೇಲೂ ಕೂಡ ಪ್ರಚಾರಕ್ಕೆ ಬರ್ದೇ ಇದ್ದವ್ರು ಯಾರು? ಪಕ್ಷದ ವಿರುದ್ಧವಾಗಿ ನಿಂತು ಸಮರ್ಥ ಅವರನ್ನ ಸೋಲಿಸಲಿಕ್ಕೆ ಮುಂದಾದ ಕಾಂಗ್ರೆಸ್ನ ನಾಯಕರು ಯಾರು? ತಾವೇನಿವತ್ತು ತಮ್ಮ ಮಾಧ್ಯಮದಲ್ಲಿ ತೋರಿಸ್ತಾ ಇದ್ದೀರಾ, ಇದು ಪಿಕ್ ಅಂಡ್ ಚೂಸ್. ಸಲೀಂ ಅಹಮದ್ ರವರು ಮತ್ತು ರಿಜ್ವಾನ್ ರವರು ಪ್ರೆಸ್ ಮೀಟ್ ಮಾಡಿರ್ತಕ್ಕಂಥ ಫುಲ್ ಕಂಟೆಂಟನಲ್ಲಿ ಪ್ರೆಸ್ ಮೀಟ್ ಆದ ನಂತರ
ಪತ್ರಕರ್ತರು ಕೇಳಿದಂಥ ಒಂದು ಪ್ರಶ್ನೆಗೆ ಕೊಟ್ಟಂಥ ಒಂದು ಉತ್ತರವನ್ನು ಇಟ್ಕೊಂಡು ತಾವು ವರದಿಯನ್ನು ಕೊಡ್ತಾ ಇದ್ದೀರಾ. ವಾಸ್ತವವಾಗಿ ಇವತ್ತು ಸಲೀಂ ಅಹಮದ್ ಅವರು NSUI ರಾಷ್ಟ್ರೀಯ ಅಧ್ಯಕ್ಷ ಆಗಿದ್ದಂಥವ್ರು, ರಿಜ್ವಾನ್ ರವರು ಕರ್ನಾಟಕದಲ್ಲಿ KPCC ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಆಗಿದ್ದಂಥವ್ರು. ಅವರ ಒಟ್ಟಾರೆ ಇವತ್ತಿನ ಪತ್ರಿಕಾಗೋಷ್ಠಿಯ ಉದ್ದೇಶ ವೋಟರ್ಸ್ಗೆ ಥ್ಯಾಂಕ್ಸ್ ಹೇಳೋಂಥದ್ದು, ಮತ್ತು ಅಲ್ಲಿ ಚುನಾವಣೆಯಲ್ಲಿ ನಾವು ಗೆಲ್ತೀವಿ, ಇದು ಒಟ್ಟಾರೆ ಪರ್ಪಸ್. ಅವರು ಸುದ್ದಿಗೋಷ್ಠಿ ಮಾಡಿ ಹೇಳೋಂಥದ್ದು. ಇವತ್ತು ದಾವಣಗೆರೆಯಲ್ಲಿ ಅತಿ ಹೆಚ್ಚು ಮತಗಳಲ್ಲಿ ನಾವು ಗೆಲ್ತೇವೆ. ಶಾಮನೂರವರ ಫ್ಯಾಮಿಲಿಗೆ ನಮ್ಮ ಅಲ್ಪಸಂಖ್ಯಾತರು ವಿಶೇಷವಾಗಿ ಒತ್ತನ್ನು ಕೊಟ್ಟಿದ್ದಾರೆ, ಓಟನ್ನು ಕೊಟ್ಟಿದ್ದಾರೆ. ಹೈಯೆಸ್ಟ್ ಓಟಲ್ಲಿ ಗೆಲ್ತೀವಿ. ಟೋಟಲ್ ಕಂಟೆಂಟ್ ಆಫ್ ದ ಪ್ರೆಸ್ ಮೀಟ್ ಅದೆಲ್ಲ ಕಡೆ ಇವತ್ತು ವರದಿಯಾಗಿರ್ತಕ್ಕಂಥದ್ದು. ಅದಾದಮೇಲೆ ಉಳಿದಂಥ ವಿಚಾರಗಳನ್ನ ಮಾತಾಡಿದ್ದಾರೆ. ಅದು ಕೆಲವು ವಿಷಯಗಳನ್ನ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಮತ್ತು ತಮ್ಮಲ್ಲಿ ಜಮೀರ್ ಅವ್ರ ಬಗ್ಗೆ ಅವರೇನು ಅಸಮಾಧಾನ ವ್ಯಕ್ತಪಡಿಸಿದ್ರು, ಮತ್ತು ನಮ್ಮ ಸುರ್ಜೇವಾಲಾರವರು ಒಂದು ದೂರನ್ನು ಕೊಟ್ಬಿಟ್ಟಿದ್ದಾರೆ ಅಂತೇಳಿ ವರದಿಯಾಗಿರ್ತಕ್ಕಂಥದ್ದು ಸಂಪೂರ್ಣ ಸುಳ್ಳು. ಸುರ್ಜೇವಾಲಾರವರು ಸಮರ್ಥವ್ರನ್ನ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದಲ್ಲ. ಇಲ್ಲಿಂದ ಹೋದಂಥ ಅಭಿಪ್ರಾಯಕ್ಕೆ ಅನುಗುಣವಾಗಿ AICC ಹ್ಯಾಸ್ ಸೆಲೆಕ್ಟೆಡ್ ದ ಕ್ಯಾಂಡಿಡೇಟ್ ಆಫ್ ದಾವಣಗೆರೆ ಸೌತ್. ನಾಟ್ ಓನ್ಲಿ ದಾವಣಗೆರೆ ಸೌತ್, ಬಾಗಲಕೋಟೆ ಸಹಿತವಾಗಿ AICCನವರು ಅಭ್ಯರ್ಥಿಯನ್ನು ಆಯ್ಕೆ ಮಾಡಿದ್ರು. ಅದಕ್ಕೆ ಮುಂಚೆ ಸ್ವಾಭಾವಿಕವಾಗಿ ಅಲ್ಲಿರ್ತಕ್ಕಂಥ ಬೇರೆ ಬೇರೆ ಸಮುದಾಯಗಳು ನಮ್ಗೆ ಅವಕಾಶ ಕೊಡಬೇಕು ಅಂತೇಳಿ ಅಲ್ಪಸಂಖ್ಯಾತರು ಮತ್ತು ಬೇರೆಯವ್ರು ಕೇಳಿರ್ತಕ್ಕಂಥದ್ದು ವಾಸ್ತವ ಇದೆ. ಅದನ್ನು ನಿರಾಕರಣೆ ಮಾಡೋದಕ್ಕೆ ಹೋಗೋದಿಲ್ಲ. ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ವಿಮರ್ಶೆ ಮಾಡಿ ಇದು ಉಪಚುನಾವಣೆ ಆಗಿರೋದ್ರಿಂದ ಹಿಂದಿನಿಂದ ಏನೇನು ಸಂಪ್ರದಾಯ ಇತ್ತೋ ಆ ಸಂಪ್ರದಾಯಕ್ಕೆ ಅನುಗುಣವಾಗಿ ಆ ಸಮುದಾಯಕ್ಕೆ ಟಿಕೆಟನ್ನು ಕೊಟ್ಟಿದ್ದಾರೆ. ಮತ್ತು ಅಲ್ಲಿ ಸಣ್ಣ ಪುಟ್ಟ ಸ್ಥಳೀಯವಾಗಿ ಆ ಸಮುದಾಯದವರು ಭಿನ್ನಾಭಿಪ್ರಾಯವನ್ನು ವ್ಯಕ್ತಪಡಿಸಿರ್ಬೋದು. ವಿಶೇಷವಾಗಿ ನಾಟ್ ಓನ್ಲಿ ಜಮೀರ್ ಖಾನ್, ಬೇರೆ ಬೇರೆಯವರಿಗೆ ಅಸ್ಸಾಂನಲ್ಲಿ ಯಾರು ಹೋಗಬೇಕು, ವೆಸ್ಟ್ ಬೆಂಗಾಲ್ಗೆ ಯಾರು ಹೋಗಬೇಕು, ಕೇರಳಕ್ಕೆ ಯಾರು ಹೋಗಬೇಕು, ತಮಿಳ್ನಾಡಿಗೆ ಯಾರು ಹೋಗಬೇಕು ಅಂತೇಳಿ ದಾವಣಗೆರೆ ಉಪಚುನಾವಣೆ ದಿನಾಂಕ ಅನೌನ್ಸ್ ಆಗೋದಕ್ಕೆ ಮುಂಚೆಲೇ AICCಯಿಂದ ನಮಗೆ ಸೆಲೆಕ್ಷನ್ ಕೊಟ್ಟಿದ್ರು. ಜಮೀರ್ ಅವರು ಕರ್ನಾಟಕಕ್ಕೆ ಸೀಮಿತವಾಗಿಲ್ಲ, ಅವರು ಇವತ್ತು ರಾಷ್ಟ್ರಮಟ್ಟದ ನಾಯಕರಾಗಿ ಬೆಳೆದಿದ್ದಾರೆ. UP ಚುನಾವಣೆಯಲ್ಲಿ ಅವ್ರನ್ನ ನಮ್ಮ AICC ಬಳಸ್ಕೊಂಡಿದೆ. ಬೇರೆ ಬೇರೆ ರಾಜ್ಯದ ಚುನಾವಣೆ ಆದಂಥ ಸಂದರ್ಭದಲ್ಲಿ ಬೆಳೆಸ್ಕೊಂಡಿದೆ. ಕೇರಳದಲ್ಲಿ ಅವರಿಗೆ ಜವಾಬ್ದಾರಿಯನ್ನು ಹಂಚಿಕೆ ಮಾಡಿದ್ರು. ಹಾಗಾಗಿ ಕೇರಳದ ಜವಾಬ್ದಾರಿಯನ್ನು ಮುಗಿಸ್ಕೊಂಡು ತದನಂತರ ಬಂದು ಅವರು ದಾವಣಗೆರೆಯಲ್ಲಿ ಪ್ರಚಾರವನ್ನು ಮಾಡಿದ್ರು. ಸರಿ, ಒಂದು ಸತ್ಯ ಇದೆ, ಆ ಕ್ಯಾಂಡಿಡೇಟ್ ಅನೌನ್ಸ್ ಆಗೋದಕ್ಕೆ ಮುಂಚೆ ಜಮೀರ್ ಅವರು ಅವ್ರ ಸಮುದಾಯಕ್ಕೆ ಟಿಕೆಟ್ ಬೇಕು, ಸಮುದಾಯದವ್ರಿಗೆ ಅವಕಾಶ ಬೇಕು ಅಂತೇಳಿ ಅವರು ಪ್ರಯತ್ನ ಹಾಕಿದ್ದು ನಿಜ. ಕಾಂಗ್ರೆಸ್ ಪಾರ್ಟಿಲಿ ಈ ಥರ ಯಾವುದೇ ಪ್ರಯತ್ನ ಇದ್ರೂ ಸಹ ಒಂದು ಸಲ ಒಬ್ಬ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದ ನಂತರ ಎಲ್ಲ ಸಮುದಾಯಗಳು ಒಟ್ಟಿಗೆ ಕೆಲಸವನ್ನು ಮಾಡ್ತಾರೆ. ಇವತ್ತು ಅದಾಗಿದೆ. ಅಲ್ಲಿ ಏನಿವತ್ತು ವಿಶೇಷವಾಗಿ ಅಲ್ಪಸಂಖ್ಯಾತ ಸಮುದಾಯದವರು ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಅವ್ರಿಗೆ ಧನ್ಯವಾದ ಹೇಳೋದಕ್ಕೆ. ಮತ್ತು ದಾವಣಗೆರೆ ಸೌತಲ್ಲಿ ಕಾಂಗ್ರೆಸ್ ಪಾರ್ಟಿ ಹೆಚ್ಚು ಮತಗಳಿಂದ ಗೆಲ್ಲುತ್ತೆ ಅನ್ನೋ ಒಂದು ಸಂದೇಶದ ಹಿನ್ನೆಲೆಯಲ್ಲಿ ಇವತ್ತು ಸಲೀಂ ಅಹಮದ್ ಅವರು ಮತ್ತು ರಿಜ್ವಾನ್ ರವರು ಪತ್ರಿಕಾಗೋಷ್ಠಿಯನ್ನು ಮಾಡಿ ವಿಚಾರಗಳನ್ನ ಹಂಚಿಕೆ ಮಾಡ್ತಾರೆ. ಸರಿ ಸರ್, ನಾನು ಬಿಜೆಪಿ ವಕ್ತಾರರ ಪ್ರಶ್ನೆ ಕೇಳಲಿಕ್ಕೆ ಮುಂಚೆ ಒಂದು ಕ್ವಿಕ್ ಡೌಟು. ಕರೆಕ್ಟು, ನಮ್ಮ ವರದಿಯಲ್ಲಿ ಒಂದಷ್ಟು ಲೋಪಗಳಿದ್ರೆ ಅದನ್ನು ಕರೆಕ್ಟ್ ಮಾಡಿದ್ರಿ. ವಿ ವೆಲ್ಕಮ್ ಇಟ್. ಯಾಕಂದ್ರೆ ನಮ್ಮ ವೀಕ್ಷಕರಿಗೆ ಅಲ್ಟಿಮೇಟ್ಲಿ ಬೇಕಾಗಿರೋದು ವಾಸ್ತವವಾಗಿ ಏನಿದೆ ಅಂತ ಹೇಳಿ. ಬಟ್ ನನ್ನ ಪ್ರಶ್ನೆ ಏನಾಗಿತ್ತು, ಸಲೀಂ ಅಹಮದ್ ಅವರು ಕಾಂಗ್ರೆಸ್ ಪಕ್ಷದ್ದೇ ಕೆಲ ನಾಯಕರು ನಿಂತು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ಕೆಲಸ ಮಾಡಿದ್ರು ಅಂದ್ರಲ್ಲ, ಅವ್ರು ಯಾರು? ನಾನು ಫಸ್ಟ್ ಕೇಳಿದ್ದು ಅದೇ ಪ್ರಶ್ನೆ, ಈಗ ಕೇಳ್ತಿರೋದು ಅದೇ. ಅಬ್ಸಲ್ಯೂಟ್ಲಿ ಯು ಆರ್ ರೈಟ್. ನೋಡಿ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ಸ್ಥಳೀಯವಾಗಿ ಒಬ್ಬ ನಾಯಕರ ಮೇಲೆ ಡಿಪೆಂಡ್ ಆಗಲ್ಲ. ಇದು ದಾವಣಗೆರೆ